ಬಹುಶಃ ಈ ಸರಿ ಎರಡರಲ್ಲಿ ಒಂದು ಆಗ್ಲೇಬೇಕು ಅನ್ನೋಂತ ಲೆಕ್ಕಾಚಾರಕ್ಕೆ ಡಿಕೆ ಶಿವಕುಮಾರ್ ಬಂದಂತಿದೆ. ವೆರಿ ಅಗ್ರೆಸಿವ್ ಆಗಿ ಈ ಒಂದು ವಿಚಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಹಾಗಿದ್ರೆ ಕೊನೆ ಹಂತಕ್ಕೆ ತಲುಪೇ ಬಿಡ್ತಾ ಸಿಎಂ ಯುದ್ಧ. ಇನ್ನ ಮಾತೆಲ್ಲ ಇಲ್ಲ. ಮುಂದಿನ ನಿರ್ಧಾರ ಎರಡರಲ್ಲೂ ಒಂದು ಆಗಬೇಕು. ನನ್ನನ್ನ ಸಿಎಂ ಮಾಡ್ತೀರೋ ಇಲ್ವೋ ಹೇಳಿ ಅನ್ನುವಂತಹ ಲೆಕ್ಕಾಚಾರದ ಲೆವೆಲ್ಗೆ ಹೋದಂತಿದೆ. 2 ದಿನಗಳಿಂದ ದೆಹಲಿಯಲ್ಲಿ ಇದ್ದಾರೆ ಡಿಕೆ ಬ್ರದರ್ಸ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಖರ್ಗೆ ಇವರೆಲ್ಲರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತುಕತೆ ಬಲು ಜೋರು. ಯಾಕೆ ಸಿಎಂ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನೋಡಿ, ಆಗ್ಲೇ ಹೇಳ್ತಿದ್ನಲ್ಲ ನಾನು, ಇಂಥ ಕಾರಣಗಳಿಗಾಗಿ ನನ್ನನ್ನು ನೀವು ಸಿಎಂ ಮಾಡಬೇಕು ಅಂತ ಹೇಳಿ ಕಾರಣಗಳನ್ನ ತಿಳಿಸಿದಾರಂತೆ. ಡಿಕೆಶಿ ಮನವಿಗೆ ಓಕೆ ಅಂದ್ರ ಸೋನಿಯಾ ಮತ್ತು ಪ್ರಿಯಾಂಕಾ. ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಪರವಾಗಿ ಒಲವಿದೆ. ಇವನ್ ಪ್ರಿಯಾಂಕಾ ಅವ್ರಿಗೂ ಇದೆಯಂತೆ. ಖರ್ಗೆ ಹೇಳಿದ್ದಕ್ಕೆ ವೇಣುಗೋಪಾಲ್ ಜೊತೆಗೂ ಚರ್ಚೆಯನ್ನ ಮಾಡಿಯಾಗಿದೆ. ಹಾಗಿದ್ರೆ ಖರ್ಗೆ ವೇಣುಗೋಪಾಲ್ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತಾ ಡಿಕೆ ಶಿವಕುಮಾರ್ಗೆ. ಇವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಇನ್ನ ಒಂದೇ ಹೆಜ್ಜೆ ದೂರ ಅವರು. ಕುರ್ಚಿ ಕದನದಲ್ಲಿ ಒಂದೇ ಒಂದು ಕಾಲ್ ಬಾಕಿ ಇದೆ. ಆ ಕಾಲ್ ಬಂತು ಅಂದ್ರೆ ಸಿಎಂ ಆಗೋದು ಪಕ್ಕ. ದೆಹಲಿಯಿಂದ ಒಂದು ಕರೆ ಬಂದ್ರೆ ಎಲ್ಲವೂ ಕೂಡ ಚೇಂಜ್ ಆಗುವ ಸಾಧ್ಯತೆ ಇದೆ. ರಾಜ್ಯದ ಬಜೆಟ್ಗೂ ಮೊದಲೇ ಆ ಕಾಲ್ ಬರುತ್ತಾ ಅಥವಾ ಬಜೆಟ್ನ ನಂತರ ಬರುತ್ತಾ? ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ ಬಳಿಕ ಆ ಕಾಲ್ ಬರಬಹುದಾ? ಯಾಕಂದ್ರೆ ಈಗಾಗಲೇ ಹಲವು ದಾಖಲೆಗಳನ್ನ ಬರೆಯುವ ಮೂಲಕ ಸಿದ್ದರಾಮಯ್ಯ ದಾಖಲೆಯ ರಾಮಯ್ಯ ಆಗಿದ್ದಾರೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ. ಈಗ ವೈಯಕ್ತಿಕವಾಗಿ 17ನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದಾಯ್ತು ಅಂದ್ರೆ ಕಾಲ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕರೆ ಬಂದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಚೇರನ್ನ ಬಿಟ್ಕೊಡ್ಬೇಕಾ? ದೆಹಲಿಯಿಂದ ಕರೆ ಬಂದ್ರೆ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟುವ ಎಲ್ಲಾ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಗಾಗಿಯೇ ಆ ಕಾಲ್ ಯಾವಾಗ ಬರುತ್ತೆ? ಕಾಲ್ ಬರೋದಕ್ಕಿಂತ ಮುಂಚೆ ಏನಪ್ಪಾ, ಡಿಕೆ ಶಿವಕುಮಾರ್ಗೆ ನಾವು ಅಧಿಕಾರವನ್ನ ಕೊಡೋಣ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಅಂತಿಮ ಹಂತದ ಮಾತುಕತೆ ಆಗುತ್ತೆ. ಆ ಅಂತಿಮ ಹಂತದ ಮಾತುಕತೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಇತ್ಯಾದಿ ಇತ್ಯಾದಿ ವರಿಷ್ಠ ಮುಖಂಡರು ಆ ಸಭೆಯಲ್ಲಿ ಇರ್ತಾರೆ. ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ವಿಚಾರವಾಗಿ ದೊಡ್ಡ ಮನಸ್ಸನ್ನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇನ್ನೊಂದು ದೊಡ್ಡ ಟಾಸ್ಕ್, ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಬೇಕು. ನೀವು ಅಧಿಕಾರವನ್ನ ಬಿಟ್ಟುಕೊಡಿ ಅಂತ ಹೇಳಬೇಕು. ಅಧಿಕಾರವನ್ನ ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯ ಓಕೆ ಅಂದ್ರೂ ಕೂಡ ಅದರ ಪರಿಣಾಮ ಕಾಂಗ್ರೆಸ್ ಪಾರ್ಟಿಯ ಮೇಲೆ ಎಷ್ಟರ ಮಟ್ಟಿಗೆ ಆಗಬಹುದು? ಅಹಿಂದ ಸಮುದಾಯ ಕೆರಳಿ ನಿಂತ್ರೆ ಕಾಂಗ್ರೆಸ್ನ ಕತೆ ಏನು? ಇವೆಲ್ಲವೂ ಒಂದು ರೀತಿ ಧರ್ಮ ಸಂಕಟ ಕಾಂಗ್ರೆಸ್ನ. ನೋಡೋಣ ಯಾವ ರೀತಿಯ ಡಿಸಿಷನ್ ತಗೋತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಬಹುಶಃ ಈ ಸರಿ ಎರಡರಲ್ಲಿ ಒಂದು ಆಗ್ಲೇಬೇಕು ಅನ್ನೋಂತ ಲೆಕ್ಕಾಚಾರಕ್ಕೆ ಡಿಕೆ ಶಿವಕುಮಾರ್ ಬಂದಂತಿದೆ. ವೆರಿ ಅಗ್ರೆಸಿವ್ ಆಗಿ ಈ ಒಂದು ವಿಚಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಹಾಗಿದ್ರೆ ಕೊನೆ ಹಂತಕ್ಕೆ ತಲುಪೇ ಬಿಡ್ತಾ ಸಿಎಂ ಯುದ್ಧ. ಇನ್ನ ಮಾತೆಲ್ಲ ಇಲ್ಲ. ಮುಂದಿನ ನಿರ್ಧಾರ ಎರಡರಲ್ಲೂ ಒಂದು ಆಗಬೇಕು. ನನ್ನನ್ನ ಸಿಎಂ ಮಾಡ್ತೀರೋ ಇಲ್ವೋ ಹೇಳಿ ಅನ್ನುವಂತಹ ಲೆಕ್ಕಾಚಾರದ ಲೆವೆಲ್ಗೆ ಹೋದಂತಿದೆ. 2 ದಿನಗಳಿಂದ ದೆಹಲಿಯಲ್ಲಿ ಇದ್ದಾರೆ ಡಿಕೆ ಬ್ರದರ್ಸ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಖರ್ಗೆ ಇವರೆಲ್ಲರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತುಕತೆ ಬಲು ಜೋರು. ಯಾಕೆ ಸಿಎಂ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನೋಡಿ, ಆಗ್ಲೇ ಹೇಳ್ತಿದ್ನಲ್ಲ ನಾನು, ಇಂಥ ಕಾರಣಗಳಿಗಾಗಿ ನನ್ನನ್ನು ನೀವು ಸಿಎಂ ಮಾಡಬೇಕು ಅಂತ ಹೇಳಿ ಕಾರಣಗಳನ್ನ ತಿಳಿಸಿದಾರಂತೆ. ಡಿಕೆಶಿ ಮನವಿಗೆ ಓಕೆ ಅಂದ್ರ ಸೋನಿಯಾ ಮತ್ತು ಪ್ರಿಯಾಂಕಾ. ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಪರವಾಗಿ ಒಲವಿದೆ. ಇವನ್ ಪ್ರಿಯಾಂಕಾ ಅವ್ರಿಗೂ ಇದೆಯಂತೆ. ಖರ್ಗೆ ಹೇಳಿದ್ದಕ್ಕೆ ವೇಣುಗೋಪಾಲ್ ಜೊತೆಗೂ ಚರ್ಚೆಯನ್ನ ಮಾಡಿಯಾಗಿದೆ. ಹಾಗಿದ್ರೆ ಖರ್ಗೆ ವೇಣುಗೋಪಾಲ್ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತಾ ಡಿಕೆ ಶಿವಕುಮಾರ್ಗೆ. ಇವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಇನ್ನ ಒಂದೇ ಹೆಜ್ಜೆ ದೂರ ಅವರು. ಕುರ್ಚಿ ಕದನದಲ್ಲಿ ಒಂದೇ ಒಂದು ಕಾಲ್ ಬಾಕಿ ಇದೆ. ಆ ಕಾಲ್ ಬಂತು ಅಂದ್ರೆ ಸಿಎಂ ಆಗೋದು ಪಕ್ಕ. ದೆಹಲಿಯಿಂದ ಒಂದು ಕರೆ ಬಂದ್ರೆ ಎಲ್ಲವೂ ಕೂಡ ಚೇಂಜ್ ಆಗುವ ಸಾಧ್ಯತೆ ಇದೆ. ರಾಜ್ಯದ ಬಜೆಟ್ಗೂ ಮೊದಲೇ ಆ ಕಾಲ್ ಬರುತ್ತಾ
ಅಥವಾ ಬಜೆಟ್ನ ನಂತರ ಬರುತ್ತಾ? ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ ಬಳಿಕ ಆ ಕಾಲ್ ಬರಬಹುದಾ? ಯಾಕಂದ್ರೆ ಈಗಾಗಲೇ ಹಲವು ದಾಖಲೆಗಳನ್ನ ಬರೆಯುವ ಮೂಲಕ ಸಿದ್ದರಾಮಯ್ಯ ದಾಖಲೆಯ ರಾಮಯ್ಯ ಆಗಿದ್ದಾರೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ. ಈಗ ವೈಯಕ್ತಿಕವಾಗಿ 17ನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದಾಯ್ತು ಅಂದ್ರೆ ಕಾಲ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕರೆ ಬಂದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಚೇರನ್ನ ಬಿಟ್ಟುಕೊಡ್ಬೇಕಾ? ದೆಹಲಿಯಿಂದ ಕರೆ ಬಂದ್ರೆ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟುವ ಎಲ್ಲಾ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಗಾಗಿಯೇ ಆ ಕಾಲ್ ಯಾವಾಗ ಬರುತ್ತೆ? ಕಾಲ್ ಬರೋದಕ್ಕಿಂತ ಮುಂಚೆ ಏನಪ್ಪಾ, ಡಿಕೆ ಶಿವಕುಮಾರ್ಗೆ ನಾವು ಅಧಿಕಾರವನ್ನ ಕೊಡೋಣ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಅಂತಿಮ ಹಂತದ ಮಾತುಕತೆ ಆಗುತ್ತೆ. ಆ ಅಂತಿಮ ಹಂತದ ಮಾತುಕತೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಇತ್ಯಾದಿ ವರಿಷ್ಠ ಮುಖಂಡರು ಆ ಸಭೆಯಲ್ಲಿ ಇರ್ತಾರೆ. ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ವಿಚಾರವಾಗಿ ದೊಡ್ಡ ಮನಸ್ಸನ್ನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇನ್ನೊಂದು ದೊಡ್ಡ ಟಾಸ್ಕ್, ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಬೇಕು. ನೀವು ಅಧಿಕಾರವನ್ನ ಬಿಟ್ಟುಕೊಡಿ ಅಂತ ಹೇಳಬೇಕು. ಅಧಿಕಾರವನ್ನ ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯ ಓಕೆ ಅಂದ್ರೂ ಕೂಡ ಅದರ ಪರಿಣಾಮ ಕಾಂಗ್ರೆಸ್ ಪಾರ್ಟಿಯ ಮೇಲೆ ಎಷ್ಟರ ಮಟ್ಟಿಗೆ ಆಗಬಹುದು? ಅಹಿಂದ ಸಮುದಾಯ ಕೆರಳಿ ನಿಂತ್ರೆ ಕಾಂಗ್ರೆಸ್ನ ಕತೆ ಏನು? ಇವೆಲ್ಲವೂ ಒಂದು ರೀತಿ ಧರ್ಮ ಸಂಕಟ ಕಾಂಗ್ರೆಸ್. ನೋಡೋಣ ಯಾವ ರೀತಿಯ ಡಿಸಿಷನ್ ತಗೋತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಬಹುಶಃ ಈ ಸರಿ 2ರಲ್ಲಿ ಒಂದು ಆಗ್ಲೇಬೇಕು ಅನ್ನೋಂತ ಲೆಕ್ಕಾಚಾರಕ್ಕೆ ಡಿಕೆ ಶಿವಕುಮಾರ್ ಬಂದಂತಿದೆ. ವೆರಿ ಅಗ್ರೆಸಿವ್ ಆಗಿ ಈ ಒಂದು ವಿಚಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಹಾಗಿದ್ರೆ ಕೊನೆ ಹಂತಕ್ಕೆ ತಲುಪೇ ಬಿಡ್ತಾ ಸಿಎಂ ಯುದ್ಧ? ಇನ್ನ ಮಾತೆಲ್ಲ ಇಲ್ಲ. ಮುಂದಿನ ನಿರ್ಧಾರ 2ರಲ್ಲಿ ಒಂದು ಆಗಬೇಕು. ನನ್ನನ್ನ ಸಿಎಂ ಮಾಡ್ತೀರೋ ಇಲ್ವೋ ಹೇಳಿ ಅನ್ನುವಂತಹ ಲೆಕ್ಕಾಚಾರದ ಲೆವೆಲ್ಗೆ ಹೋದಂತಿದೆ. 2 ದಿನಗಳಿಂದ ದೆಹಲಿಯಲ್ಲಿ ಇದ್ದಾರೆ ಡಿಕೆ ಬ್ರದರ್ಸ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಖರ್ಗೆ ಇವರೆಲ್ಲರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತುಕತೆ ಬಲು ಜೋರು. ಯಾಕೆ ಸಿಎಂ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನೋಡಿ, ಆಗ್ಲೇ ಹೇಳ್ತಿದ್ನಲ್ಲ ನಾನು, ಇಂಥ ಕಾರಣಗಳಿಗಾಗಿ ನನ್ನನ್ನು ನೀವು ಸಿಎಂ ಮಾಡಬೇಕು ಅಂತ ಹೇಳಿ ಕಾರಣಗಳನ್ನ ತಿಳಿಸಿದಾರಂತೆ. ಡಿಕೆಶಿ ಮನವಿಗೆ ಓಕೆ ಅಂದ್ರ ಸೋನಿಯಾ ಮತ್ತು ಪ್ರಿಯಾಂಕಾ. ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಪರವಾಗಿ ಒಲವಿದೆ. ಇವನ್ ಪ್ರಿಯಾಂಕಾ ಅವ್ರಿಗೂ ಇದೆಯಂತೆ. ಖರ್ಗೆ ಹೇಳಿದ್ದಕ್ಕೆ ವೇಣುಗೋಪಾಲ್ ಜೊತೆಗೂ ಚರ್ಚೆಯನ್ನ ಮಾಡಿಯಾಗಿದೆ. ಹಾಗಿದ್ರೆ ಖರ್ಗೆ ವೇಣುಗೋಪಾಲ್ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತಾ ಡಿಕೆ ಶಿವಕುಮಾರ್ಗೆ? ಇವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಇನ್ನ ಒಂದೇ ಹೆಜ್ಜೆ ದೂರ ಅವರು. ಕುರ್ಚಿ ಕದನದಲ್ಲಿ ಒಂದೇ ಒಂದು ಕಾಲ್ ಬಾಕಿ ಇದೆ. ಆ ಕಾಲ್ ಬಂತು ಅಂದ್ರೆ ಸಿಎಂ ಆಗೋದು ಪಕ್ಕ. ದೆಹಲಿಯಿಂದ ಒಂದು ಕರೆ ಬಂದ್ರೆ ಎಲ್ಲವೂ ಕೂಡ ಚೇಂಜ್ ಆಗುವ ಸಾಧ್ಯತೆ ಇದೆ. ರಾಜ್ಯದ ಬಜೆಟ್ಗೂ ಮೊದಲೇ ಆ ಕಾಲ್ ಬರುತ್ತಾ ಅಥವಾ ಬಜೆಟ್ನ ನಂತರ ಬರುತ್ತಾ? ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ ಬಳಿಕ ಆ ಕಾಲ್ ಬರಬಹುದಾ? ಯಾಕಂದ್ರೆ ಈಗಾಗಲೇ ಹಲವು ದಾಖಲೆಗಳನ್ನ ಬರೆಯುವ ಮೂಲಕ ಸಿದ್ದರಾಮಯ್ಯ ದಾಖಲೆಯ ರಾಮಯ್ಯ ಆಗಿದ್ದಾರೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ. ಈಗ ವೈಯಕ್ತಿಕವಾಗಿ 17ನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದಾಯ್ತು ಅಂದ್ರೆ ಕಾಲ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕರೆ ಬಂದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಚೇರನ್ನ ಬಿಟ್ಟುಕೊಡ್ಬೇಕಾ? ದೆಹಲಿಯಿಂದ ಕರೆ ಬಂದ್ರೆ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟುವ ಎಲ್ಲಾ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಗಾಗಿಯೇ ಆ ಕಾಲ್ ಯಾವಾಗ ಬರುತ್ತೆ? ಕಾಲ್ ಬರೋದಕ್ಕಿಂತ ಮುಂಚೆ ಏನಪ್ಪಾ, ಡಿಕೆ ಶಿವಕುಮಾರ್ಗೆ ನಾವು ಅಧಿಕಾರವನ್ನ ಕೊಡೋಣ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಅಂತಿಮ ಹಂತದ ಮಾತುಕತೆ ಆಗುತ್ತೆ. ಆ ಅಂತಿಮ ಹಂತದ ಮಾತುಕತೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಇತ್ಯಾದಿ ವರಿಷ್ಠ ಮುಖಂಡರು ಆ ಸಭೆಯಲ್ಲಿ ಇರ್ತಾರೆ. ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ವಿಚಾರವಾಗಿ ದೊಡ್ಡ ಮನಸ್ಸನ್ನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇನ್ನೊಂದು ದೊಡ್ಡ ಟಾಸ್ಕ್, ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಬೇಕು. ನೀವು ಅಧಿಕಾರವನ್ನ ಬಿಟ್ಟುಕೊಡಿ ಅಂತ ಹೇಳಬೇಕು. ಅಧಿಕಾರವನ್ನ ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯ ಓಕೆ ಅಂದ್ರೂ ಕೂಡ ಅದರ ಪರಿಣಾಮ ಕಾಂಗ್ರೆಸ್ ಪಾರ್ಟಿಯ ಮೇಲೆ ಎಷ್ಟರ ಮಟ್ಟಿಗೆ ಆಗಬಹುದು? ಅಹಿಂದ ಸಮುದಾಯ ಕೆರಳಿ ನಿಂತ್ರೆ ಕಾಂಗ್ರೆಸ್ನ ಕತೆ ಏನು? ಇವೆಲ್ಲವೂ ಒಂದು ರೀತಿ ಧರ್ಮ ಸಂಕಟ ಕಾಂಗ್ರೆಸ್. ನೋಡೋಣ ಯಾವ ರೀತಿಯ ಡಿಸಿಷನ್ ತಗೋತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್,